ನಮಸ್ಕಾರ ಸ್ನೇಹಿತರೆ, ನಾನು ಗುರುಗೊಂಡೆಪಾಳ್ಯ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ. ನಾನು ತೋರಿಸ್ತಾ ಇರೋ ಆಟೋಗಳೆಲ್ಲ ಗ್ಯಾಸ್ಗೋಸ್ಕರ ಕ್ಯೂ ಅಲ್ಲಿ ನಿಂತಿರೋ ಆಟೋಗಳು. ಇನ್ನೇನು ದುಡಿಮೆ ಮಾಡ್ತಾರೆ ಡ್ರೈವರ್ಗಳು. ಎಲ್ಲಿ 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 ಅವ್ರೇನೋ ಹೇಳ್ತಾರಪ್ಪ. ಅಣ್ಣ ಎಷ್ಟೊತ್ತಿಂದ ನಿಂತಿದ್ದೀರಿ? ನಾವು ಬೆಳಿಗ್ಗೆ 12:30 ಬಂದಿದ್ದೀವಿ ಇಲ್ಲಿಗೆ 12:30 ಬಂದಿದ್ದೀರಾ ಗ್ಯಾಸ್ ಹಾಕ್ಸ್ಲಿಕ್ಕೆ? ಹೌದು. ಅಲ್ಲಿ 10:00 ಅಲ್ಲಿಗೆ ಬಂದಿ. ಎಲ್ಲಿಗೆ? BL ಹತ್ರ. ಬನ್ನಿ ಮುಂದೆ ಬನ್ನಿ ಬೇರೆಯವ್ರು ಬರಲಿ. ಹೇಳಿ. BL ಹತ್ರ 10:00 ಬಂದಿದ್ದೀವಿ. BL ಹತ್ರ 10:30 ಬಂದಿದ್ದೀರಿ. ಅಲ್ಲಿಂದ ಕಾಯ್ದು ಬರುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಇಲ್ಲಿ ಗ್ಯಾಸ್ ಇದೆಯಾ? ಇಲ್ಲಿ ಗ್ಯಾಸ್ ಐತೆ. ಹೇಳಿ. ಯಾವ ಮೀಡಿಯಾ ಬಂದಿತ್ತಣ್ಣ? ಯಾವ ಮೀಡಿಯಾ? ಯಾವ್ದೋ ಮೀಡಿಯಾ ಬಂದಿತ್ತು, ಬಟ್ ಅಲ್ಲಿ ಮುಂದೆ ಇತ್ತು. ನಾವು ಫುಲ್ ಹಿಂದೆ ಇದ್ವಿ. ಅದು SP ಪಡೆದ ಬಂದಿದ್ದಿಲ್ಲ, ಅಲ್ಲಿದ್ವಿ ನಾವು. ಆಮೇಲೆ ಗ್ಯಾಸ್ ಇಲ್ಲಿ ಓನಾಗ ಹೇಳಿದಂತೆ ಗ್ಯಾಸ್ ಇಲ್ಲ, ನಾವೇನು ಹೇಳಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲಿ ಐತೆ ಅಂತ ಹೇಳಿದ್ಮೇಲೆ ನಾವು ಇಲ್ಲಿಗೆ ಬಂದಿದ್ದೀರಿ. ಅಲ್ಲಿ ಅವಾಗಿಂದ ನಾವು ಇಲ್ಲೇ ಇದ್ದೀವಿ. ಬೆಳಿಗ್ಗೆಯಿಂದ ಏನು ದುಡಿಮೆ ಮಾಡಿಲ್ಲ? ಏನೂ ಇಲ್ಲ, 1 ರೂಪಾಯಿ ದುಡಿಮೆ ಇಲ್ಲ. ಅಣ್ಣ ಎಷ್ಟು ಗಂಟೆಗೆ ಬಂದ್ರಿ ನೀವು? ಬೆಳಿಗ್ಗೆ ಮಧ್ಯಾಹ್ನ ಆಯ್ತು. ಮಧ್ಯಾಹ್ನದಿಂದ ಇಲ್ಲೇ ಇದ್ದೀರಿ. ಮಾತಾಡಿ ಸರ್. ಎಷ್ಟೊತ್ತಿಂದ ಇದ್ದೀರಿ? ಬೆಳಿಗ್ಗೆ 12 ಗಂಟೆಗೆ ಬಂದಿದ್ದೀರಿ. ನೀವಣ್ಣ? 12 ಗಂಟೆಗೆ ಬಂದ್ರಿ. ಯಾವಾಗಿಂದ ಈ ತರ ಸಮಸ್ಯೆ ಆಗಿದೆ? ಮೇಡಮ್ ಇವತ್ತಿಗೆ 36 ವರ್ಷ ಆಗಿದೆ ಮೇಡಮ್. 36 ದಿನದಿಂದ ಇದೇ ಸಮಸ್ಯೆ ಇದೆ. ಎಲ್ಲಿ ಸಿಗುತ್ತಾ ಹೌದು. ಬೇರೆ ಕಡೆ ಹೋಗಿ ಬಂದಿದ್ದೀರಾ ಅಥವಾ ಇಲ್ಲೇ ಬಂದಿದ್ದೀರಾ? ಹೋಗಿ ಮತ್ತೆ ಇಲ್ಲಿ ಬಂದಿದ್ದೀರಾ? ಬೇರೆ ಎಲ್ಲಿ ಗ್ಯಾಸ್? BL ಸರ್ಕಲ್ ಇಂದ ಬಂದಿದ್ದೀರಿ. ಎಲ್ಲಿವರೆಗೂ ಇದೆ ಕ್ಯೂ ಅಂದ್ರಿ? ಮೇಡಮ್ ಇಲ್ಲಿಂದ ಸುಮಾರು 2.5 ಕಿಲೋಮೀಟರ್ ಇದೆ ಮೇಡಮ್. ಇಲ್ಲಿಂದ ಮುಂದೆ ಹೋಗಿ ನಾನು ಆರ್ಚ್ ಹಿಂದೆಯಿಂದ ಬಂದೆ. ಇಲ್ಲಿಂದ ಕರೆಕ್ಟ್ ಆಗಿ ಆರ್ಚ್ 1 ಕಿಲೋಮೀಟರ್ ಇದೆ. ಅಂದ್ರೆ ರೋಡ್ಗಳು ಗ್ಯಾಪ್ ಬಿಟ್ಟು ನಿಂತಿದ್ದೀರಿ. ಹೌದು ಮೇಡಮ್. ಕಂಪ್ನಿ ಇದೆಯಲ್ಲ, ಗೇಟ್ ಬಿಟ್ಟು ನಿಂತಿದೆ. ಆರ್ಚ್ ಇದೆಯಲ್ಲ, ಆರ್ಚ್ ಇಂದ 2 ಕಿಲೋಮೀಟರ್ ಗಾಡಿ ನಿಂತಿದೆ ಮೇಡಮ್. ಅಲ್ಲಿಂದ 2 ಕಿಲೋಮೀಟರ್, ಇಲ್ಲಿಂದ ಆರ್ಚ್ 1 ಕಿಲೋಮೀಟರ್, ಆರ್ಚ್ ಇಂದ ಅಲ್ಲಿ 2.5 ಕಿಲೋಮೀಟರ್ ಗಂಟೆ ಇದೆ. ನಮಸ್ಕಾರ ಸ್ನೇಹಿತರೆ, ಈಗಾಗಲೇ ನಾವು ಸೀಮೆ ಎಣ್ಣೆ ಕಾಲಕ್ಕೆ ವಾಪಸ್ ಹೋಗಿದ್ದೀವಿ. ಇನ್ನು ಬಲ್ಬಿಲ್ದೇ ಇರೋ ಕಾಲಕ್ಕೆ ವಾಪಸ್ ಹೋಗೋದು ಒಂದೇ ಬಾಕಿ ಇದೆ. ಭಾಗ್ಯಜ್ಯೋತಿ ಕರೆಂಟ್ ಬೆಳಿಗ್ಗೆ ಹೋಗಿ ರಾತ್ರಿ ಟೈಮ್ಗೆ ಏನ್ ಬರ್ತಾ ಇತ್ತು ಕರೆಂಟು, ಆ ಟೈಮ್ವರೆಗೂ ಹೋಗೋದಷ್ಟೇ ಬಾಕಿ ಇದೆ. ನಾವು ನೋಡಿ 106 ಆಟೋಗಳು ಹೋಗ್ರಿ ಸೈಡಲ್ಲಿ 106 ಆಟೋಗಳು ಕ್ಯೂ ಅಲ್ಲಿ ನಿಂತಿದೆ. ಗ್ಯಾಸ್ ಇಲ್ಲ, ಡ್ರೈವರ್ಗಳ ಪರಿಸ್ಥಿತಿ ಕೇಳೋರಿಲ್ಲ. 150ಕ್ಕೋಸ್ಕರ ಆಟೋ ಓಡಿಸೋ ಆಟೋ ಡ್ರೈವರ್ಗಳ ಪರಿಸ್ಥಿತಿ, ಕ್ಯಾಬ್ ಡ್ರೈವರ್ಗಳ ಪರಿಸ್ಥಿತಿ ಇದಾಗಿದೆ. ಇದು ಒಂದು ದಿನದ ಕಥೆ ಅಲ್ಲ, ಸತತ 36 ದಿನಗಳಿಂದ ಪ್ರತಿಯೊಬ್ಬ ಡ್ರೈವರು ಸಹಿತ ಇದೇ ಕಷ್ಟವನ್ನ ಎದುರಿಸ್ತಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ನಿದ್ದೆಯಲ್ಲಿ ಮುಳುಗೋಗ್ಬಿಟ್ಟಿದೆ. ಇನ್ನು ಪೆಟ್ರೋಲ್ ಯಾವಾಗ ನಿಲ್ಲಿಸ್ತಾರೆ ಗೊತ್ತಿಲ್ಲ, ಡೀಸೆಲ್ ಯಾವಾಗ ನಿಲ್ಲಿಸ್ತಾರೆ ಗೊತ್ತಿಲ್ಲ. ಈಗಾಗಲೇ ಎಲ್ಲೋ ಕೊಳೆತು ಬಿದ್ದಿದ್ದ ಸೌದೆಗಳನ್ನ ತಂದು ಹೋಟೆಲ್ಗಳು ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಆಗಿದೆ.
ನಾವು ಮತ್ತೆ 20 ವರ್ಷ ಹಿಂದೆ ಹೋಗಿ ಜೀವನ ಮಾಡುವಂತ ಪರಿಸ್ಥಿತಿಗೆ ಬಂದು ನಿಂತ್ಬಿಟ್ಟಿದೀವಿ. ದಯಮಾಡಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಚಾಲಕರ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಬೇಕಾದ ಅವ್ರೇನು ನಿಮ್ಮ ಹತ್ರ ಬಂದು ಕೇಳ್ತಾ ಇಲ್ಲ. ನಾವು ಗಾಡಿಗಳನ್ನ ನಿಲ್ಸಿದೀವಿ, ನಮ್ಗೆ ಇಷ್ಟಿಷ್ಟು ದುಡ್ಡು ಕೊಡಿ ಅಂತ ಅವ್ರು ಕೇಳ್ತಾ ಇಲ್ಲ. ಅವ್ರು ಕೇಳ್ತಾ ಇರೋದು ಗಾಡಿಗಳಿಗೆ ಗ್ಯಾಸ್ ಅನ್ನ ಕೇಳ್ತಿದ್ದಾರೆ, ಪೆಟ್ರೋಲ್ಗಳನ್ನ ಕೇಳ್ತಿದ್ದಾರೆ. ಅದನ್ನು ಸಮರ್ಪಕವಾಗಿ ನಿಮ್ ಕೈಲಿ ಕೊಡಕ್ಕಾಗಿಲ್ಲ ಅಂತಂದ್ರೆ ನೀವು ಸರ್ಕಾರ ನಡೆಸೋದಕ್ಕೆ ನಾಲಾಯಕ್ ಅಂತ ಹೇಳ್ತೀನಿ ನಾನು. ದಯಮಾಡಿ ಚಾಲಕರ ಕಷ್ಟಗಳಿಗೆ ಸ್ಪಂದಿಸಿ. 100 ಜನ ಇವತ್ತು ದುಡಿಮೆ ಇಲ್ಲದೆ ಬರೀ ಗ್ಯಾಸ್ಗೋಸ್ಕರ ಕಾಯ್ಕೊಂಡು ಕೂತಿದ್ದಾರೆ. ಅದು ಲಿಮಿಟೆಡ್ ಪೀರಿಯಡ್ ಆಫರ್ ಇದು. ಅವ್ರು ಎಷ್ಟು ಹೇಳ್ತಾರೆ ಅಷ್ಟಕ್ಕೆ ಬಂದು ಗ್ಯಾಸ್ ಹಾಕಿಸ್ಕೊಂಡು ಹೋಗ್ಬೇಕು. ಇಲ್ಲಿಂದ BL ಸರ್ಕಲ್, MS ಪಾಳ್ಯ ಎಲ್ಲ ಹುಡ್ಕಾಡಿ ಬಂದು ಕಡೆಗೆ ಗೊರಗೊಂಡೆಪಾಳ್ಯದಲ್ಲಿ ಹತ್ತತ್ರ 2.5 3 ಕಿಲೋಮೀಟರ್ ಅಷ್ಟು ದೂರ 100 ಆಟೋಗಳು ನಿಂತಿದೆ. 100 ಆಟೋ ಚಾಲಕರುಗಳು ಪಾಪ ಫುಟ್ಪಾತ್ ಅಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ, ದುಡಿಮೆ ಇಲ್ಲ ಅವರಿಗೆ. ದಯಮಾಡಿ ಕೇಂದ್ರ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯ ಅವರೇ, ಮಾನ್ಯ DK ಶಿವಕುಮಾರ್ ಅವರೇ, ದಯಮಾಡಿ ಚಾಲಕರ ಕಷ್ಟಗಳಿಗೆ ಸ್ಪಂದಿಸಿ ಅಂತ ಕೇಳ್ತಾ ನಾನು ಮತ್ತೆ ಮಾತಾಡ್ತೀನಿ ಈ ವಿಚಾರವಾಗಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ.